ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ಬಳಿಕ ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಲು ಇಂದು ಆಸ್ಪತ್ರೆಯಿಂದ ಹೊರಬಂದು ದರ್ಶನ್ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರಾಗಿ ನಂತರ ಕಳೆದ 1.5 ತಿಂಗಳ ಹಿಂದೆ ಬೆನ್ನು ನೋವು ಅಂತ ಬೆಂಗಳೂರಿನ ಕೆಂಗೇರಿಯಲ್ಲಿರುವ BGS ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆಯಲ್ಲಿ ಇಷ್ಟು ದಿನ ವಿಶ್ರಾಂತಿ ಪಡೆಯುತ್ತಿದ್ದ ದರ್ಶನ್ಗೆ ವೈದ್ಯರು ಸರ್ಜರಿ ಮಾಡಿಲ್ಲ. ಈ ನಡುವೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ ವಾರ ಹೈಕೋರ್ಟ್ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಸೇರಿದಂತೆ ಎಲ್ಲರಿಗೂ ಜಾಮೀನು ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ಇಂದು ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಲು ಕೋರ್ಟ್ಗೆ ವೈದ್ಯರ ಸಲಹೆ ಮೇರೆಗೆ ಬಂದರು. ಈ ವೇಳೆ ಅವರ ಪತ್ನಿ ವಿಜಯಲಕ್ಷ್ಮಿ, ನಟ ಧನ್ವೀರ್ ಸಹ ಇದ್ರು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಕಿಡ್ನಾಪ್ ಇತ್ಯಾದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಬಂಧಿತರಾಗಿದ್ರು. ಜೊತೆಗೆ 17 ಜನ ಆರೋಪಿಗಳು ಬಂಧಿತರಾಗಿದ್ರು. A1 ಆರೋಪಿ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಆಗಿದ್ರು. ಇನ್ನು ಈ ಕೃತ್ಯಕ್ಕೆ ಸಹಕಾರ ನೀಡಿದಂತ ಒಟ್ಟು 15 ಜನ ಸೇರಿ 17 ಜನ ಬಂಧಿತರಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ನ್ಯಾಯಾಲಯ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಕೊಟ್ಟಿತ್ತು. 6 ವಾರಗಳ ಮಧ್ಯಂತರ ಜಾಮೀನನ್ನು ಹೈಕೋರ್ಟ್ ಪಡೆದಿದ್ರು, ಚಿಕಿತ್ಸೆಗಾಗಿ ಪಡೆದಿದ್ರು. ನಂತರ ಅವರು ಬೆಂಗಳೂರಿನ BGS ಆಸ್ಪತ್ರೆಗೆ ದಾಖಲಾಗಿದ್ರು. 6 ವಾರಗಳ ಅವಧಿ ಮುಗಿತಾ ಇದ್ದಂತೆ ದರ್ಶನ್ ಅವರ ಅದೃಷ್ಟ ಅನ್ನುವಂತೆ ಅವರು ರೆಗ್ಯುಲರ್ ಬೇಲ್ಗೆ ಏನು ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿ ಸಹ ಅಂಗೀಕಾರ ಆಗಿದ್ದು ರೆಗ್ಯುಲರ್ ಬೇಲ್ ಈಗ ಅವರಿಗೆ ಸಿಕ್ಕಿದೆ. ಅವರಿಗೆ ಮಾತ್ರ ಅಲ್ಲ, ಒಟ್ಟು 7 ಜನ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಅದರಲ್ಲಿ A1 ಆರೋಪಿ ಪವಿತ್ರ ಗೌಡ ಮತ್ತು A2 ಆರೋಪಿ ದರ್ಶನ್ ಸಹ. ಇದುವರೆಗೂ ಅವರು ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ರು. ಈಗ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋ ಕಾರಣಕ್ಕಾಗಿ ಅವರು ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಕ್ಕೆ ಕೋರ್ಟ್ಗೆ ಬಂದಿದ್ರು. ದರ್ಶನ್ ಅವರು ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಬೇಕಾಗುತ್ತೆ ಅವರು ರೆಗ್ಯುಲರ್ ಬೇಲ್ ಸಿಕ್ಕ ನಂತರ. ಈ ವೇಳೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ನಟ ಧನ್ವೀರ್ ಸಹ ಅವ್ರ ಜೊತೆಗಿದ್ರು. ಶ್ಯೂರಿಟಿ ಬಾಂಡ್ಗೆ ಸೆಷನ್ಸ್ ಕೋರ್ಟ್ಗೆ ಅವರು ಬಂದು ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಿದ್ದಾರೆ. ಈಗ ಮುಂದೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನ್ ಡೆವಲಪ್ಮೆಂಟ್ ಆಗುತ್ತೆ, ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಈಗ ಅವರು ಸರ್ಜರಿ ಮಾಡಿಸ್ಕೋತೀವಿ ಅಂತ ಚಿಕಿತ್ಸೆ ದಾಖಲಾಗಿದ್ರು ಆಸ್ಪತ್ರೆಗೆ. ಸರ್ಜರಿ ಮಾಡಿಸ್ಕೋತೀವಿ ಅಂತ ನ್ಯಾಯಾಲಯಕ್ಕೆ ಹೇಳಿದ್ರು. ಆದ್ರೆ ಸರ್ಜರಿ ಆಗಿಲ್ಲ ಇದುವರೆಗೂ. ಈಗ ಮುಂದಿನ ದಿನಗಳಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಇನ್ನು ವೈದ್ಯಕೀಯ ಕಾರಣ ಹೇಳ್ಬೇಕಾದಾಗತ್ತೆ ಇಲ್ಲ ಅವರು. ಹಾಗಾಗಿ ಸರ್ಜರಿ ಈಗ ಮಾಡಿಸ್ಕೋತಾರೋ ಇಲ್ವೋ ಅವರ ವೈದ್ಯರ ಸಲಹೆ ಮೇರೆಗೆ ಮತ್ತೆ ಅವರ ಕುಟುಂಬದ ಸಮಾಲೋಚನೆ ಮೇರೆಗೆ ಅದು ತೀರ್ಮಾನ ಆಗುತ್ತೆ. ಈಗ ದರ್ಶನ್ ರೆಗ್ಯುಲರ್ ಬೇಲ್ ಮೇಲೆ ಹೊರಗಿದ್ದಾರೆ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ಮತ್ತು ಎಲ್ಲ 7 ಜನ ಆರೋಪಿ ಇವರೆಲ್ಲರೂ ಸಹ ಈಗ ಹೊರಗಿದ್ದಾರೆ. ದರ್ಶನ್ ಅವರು ಸೆಷನ್ಸ್ ಕೋರ್ಟ್ಗೆ ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಕ್ಕೆ ಬಂದಿದ್ದು ಇವತ್ತಿನ ಪ್ರಮುಖ ಸುದ್ದಿಯಾಗಿದೆ.